ಇವಾಗ ಸತ್ಯ ಹೇಳ್ಬೇಕಂದ್ರೆ ಬೆಳಿಗ್ಗೆ ಎದ್ದಾಗ ಖುಷಿ ಆಗ್ತಾ ಇದೆಯಾ ಅಥವಾ ಸೊಂಟ ನೋವು, ಮಂಡಿ ನೋವು, ಮೈಕೈ ನೋವು ಇವುಗಳ ಜೊತೆ ದಿನ ಸ್ಟಾರ್ಟ್ ಆಗ್ತಿದೆಯಾ? ನಿಜ ಹೇಳಿ, ಬಹಳ ಜನರಿಗೆ ಈಗ ಬೆಳಿಗ್ಗೆ ಅಂದ್ರೆ ಫ್ರೆಶ್ ಫೀಲಿಂಗ್ ಅಲ್ಲ, ನೋವಿನ ಸ್ಟಾರ್ಟಿಂಗ್. ಮೆಟ್ಟಲು ಹತ್ತುವಾಗ ಮಂಡಿ ಒಳಗಡೆ ಏನು ಚುಚ್ಚಿದ ಹಾಗೆ ಅನ್ಸುತ್ತೆ, ಇಳಿಯುವಾಗ ಇನ್ನೂ ಜಾಸ್ತಿ ನೋವು, ಸ್ವಲ್ಪ ನಡೆದ್ರೂ ಕಷ್ಟ. ಮತ್ತೊಂದು ಸತ್ಯ, ಇದು ಈಗ ವಯಸ್ಸಾದವರಿಗೆ ಮಾತ್ರ ಅಲ್ಲ, 30 ವರ್ಷ, 35, 40 ವರ್ಷದಿಂದಲೇ ಸ್ಟಾರ್ಟ್ ಆಗ್ತಾ ಇದೆ. ಕೆಲವರು ಏನು ಮಾಡ್ತಾರೆ ಗೊತ್ತಾ? ಪೇನ್ ಕಿಲ್ಲರ್ ತಗೊಳ್ತಾರೆ, ಆ ದಿನಕ್ಕೆ ಆರಾಮ, ಆದ್ರೆ ಒಳಗೆ ಸಮಸ್ಯೆ ಹೆಚ್ಚಾಗ್ತಾ ಇರುತ್ತೆ, ದೇಹ ನಿಧಾನವಾಗಿ ಡ್ಯಾಮೇಜ್ ಆಗ್ತಾ ಇರುತ್ತೆ. ಹಾಗಾದ್ರೆ ನೋವಿಗೆ ಪರ್ಮನೆಂಟ್ ಸೊಲ್ಯೂಷನ್ ಏನು? ಇವತ್ತು ನಾನು ನಿಮಗೆ ಹೇಳೋದು ಕಸಕ್ಕೆ ಎಸೆಯೋ ಒಂದು ವಸ್ತು, ನಿಮ್ಮ ನೋವಿಗೆ ಪವರ್ಫುಲ್ ಔಷಧಿ. ಹೌದು, ನಿಂಬೆ ಹಣ್ಣಿನ ಸಿಪ್ಪೆ. ನಾವೆಲ್ಲ ಏನು ಮಾಡ್ತೀವಿ? ರಸ ಹಿಂಡಿ ಸಿಪ್ಪೆ ಎಸೆದು ಬಿಡ್ತೀವಿ. ಆದ್ರೆ ಅದೇ ಸಿಪ್ಪೆಯಲ್ಲಿ ಪೇನ್ ಕಿಲ್ಲರ್ ಗುಣ ಇದೆ, ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಇದೆ. ನಿಮ್ಮ ನೋವಿಗೆ ಮುಖ್ಯ ಕಾರಣ ಏನು ಗೊತ್ತಾ? ಊತ, ಇನ್ಫ್ಲಮೇಷನ್. ಮಂಡಿ ಒಳಗಡೆ ಸಣ್ಣ ಊತ ಬರುತ್ತೆ, ಅದೇ ನಿಧಾನವಾಗಿ ನೋವಿಗೆ ಕಾರಣ ಆಗುತ್ತೆ. ನಿಂಬೆ ಸಿಪ್ಪೆ ಏನು ಮಾಡುತ್ತೆ? ಆ ಊತ ಕಡಿಮೆ ಮಾಡುತ್ತೆ, ರಕ್ತ ಸಂಚಾರ ಹೆಚ್ಚಿಸುತ್ತದೆ, ಕಾರ್ಟಿಲೇಜ್ ಹೆಲ್ತ್ ಸುಧಾರಿಸುತ್ತದೆ. ಇದರಲ್ಲಿ ಏನು ಇದೆ ಗೊತ್ತಾ? ವಿಟಮಿನ್ ಸಿ, ಫ್ಲೇವನಾಯ್ಡ್ಸ್. ಇವು ಜಾಯಿಂಟ್ ಹೆಲ್ತ್ಗೆ ತುಂಬಾ ಮುಖ್ಯ. ಈ ಎಣ್ಣೆ ಮಸಾಜ್ ಮಾಡಿದ್ರೆ ಚರ್ಮದೊಳಗೆ ಹೋಗಿ ಒಳಗಡೆ ಕೆಲಸ ಮಾಡುತ್ತೆ. ನಾವು ಸುಮ್ಮನೆ ಹೇಳ್ತಿಲ್ಲ, ನಾವು ಯೂಸ್ ಮಾಡಿ ರಿಸಲ್ಟ್ ನೋಡಿ ನಿಮಗೆ ಹೇಳ್ತಾ ಇದ್ದೀವಿ. ಈಗ ಬನ್ನಿ ಈ ಎಣ್ಣೆ ಹೇಗೆ ಮಾಡಬೇಕು ನೋಡೋಣ. ಮೊದಲಿಗೆ ಒಂದು ಪಾತ್ರೆ ತಗೊಳ್ಳಿ, ಅದಕ್ಕೆ ಎಣ್ಣೆ ಹಾಕಿ. ಯಾಕೆ ಎಳ್ಳೆಣ್ಣೆ? ವಾತನಾಶಕ, ನರಗಳ ಒಳಗೆ ಹೋಗುತ್ತೆ, ಡೀಪ್ ಕ್ಲೀನಿಂಗ್ ಕೊಡುತ್ತೆ. ಈಗ ಇದಕ್ಕೆ ನಿಂಬೆ ಹಣ್ಣಿನ ಸಿಪ್ಪೆ ಹಾಕಿ. ನೆಕ್ಸ್ಟ್ ಅರಿಶಿನ ಹಾಕಿ. ಅರಿಶಿನ ಏನು ಮಾಡುತ್ತೆ? ನೋವು ಕಡಿಮೆ ಮಾಡುತ್ತೆ, ಊತ ಕಡಿಮೆ ಮಾಡುತ್ತೆ. ಇದಕ್ಕೆ ಓಂ ಕಾಳು, ಅಜ್ವೈನ ಹಾಕಿ. ಇದು ಏನು ಮಾಡುತ್ತೆ? ವಾತ ಕಡಿಮೆ, ಜಾಯಿಂಟ್ ರಿಲೀಫ್. ಈಗ 4 ಲವಂಗ ಹಾಕಿ. ಲವಂಗ ಏನು ಮಾಡುತ್ತೆ? ನೋವು ಕಡಿಮೆ, ರಕ್ತ ಸಂಚಾರ ಹೆಚ್ಚಿಸುತ್ತದೆ. ಈಗ ಇದನ್ನ ಲೋ ಫ್ಲೇಮ್ ನಲ್ಲಿ ಕುದಿಸಿ. ಜಾಗ್ರತೆ, ಹೈ ಫ್ಲೇಮ್ ಬೇಡ. ನಿಂಬೆ ಸಿಪ್ಪೆ ಬಣ್ಣ ಕಂದು ಬಣ್ಣ ಆಗುವವರೆಗೆ ಸ್ಲೋ ಆಗಿ ಬೇಯಿಸಬೇಕು. ಈಗ ಎಣ್ಣೆ ರೆಡಿ ಆಗುತ್ತೆ, ಗ್ಯಾಸ್ ಆಫ್ ಮಾಡಿ. ಕೊನೆ ಸ್ಟೆಪ್, ಭೀಮಸೇನಿ ಕರ್ಪೂರ. ಜಾಗ್ರತೆ, ಗ್ಯಾಸ್ ಆಫ್ ಮಾಡಿದ ಮೇಲೆ ಮಾತ್ರ ಹಾಕಿ. ಇದೇನು ಮಾಡುತ್ತೆ? ತಕ್ಷಣ ನೋವು ರಿಲೀಫ್, ಹೀಲಿಂಗ್ ಎಫೆಕ್ಟ್. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ತಣ್ಣಗಾದ ಮೇಲೆ ಗಾಜಿನ ಡಬ್ಬದಲ್ಲಿ ಸ್ಟೋರ್ ಮಾಡಿ. ಇದು ಕೆಡೋದಿಲ್ಲ, ನೀವು ದಿನಗಳವರೆಗೆ ಯೂಸ್ ಮಾಡಬಹುದು. ಈಗ ಮುಖ್ಯ ವಿಷಯ, ಈ ಎಣ್ಣೆ ಹೇಗೆ ಬಳಸಬೇಕು? ಇದನ್ನ ತಪ್ಪಾಗಿ ಮಾಡಿದ್ರೆ ರಿಸಲ್ಟ್ ಸಿಗೋದಿಲ್ಲ, ಕರೆಕ್ಟ್ ಆಗಿ ಮಾಡಿದ್ರೆ 60ರಿಂದ 70% ನೋವು ಕಡಿಮೆ ಆಗೋ ಚಾನ್ಸ್ ಇದೆ. ಮೊದಲಿಗೆ ಕಾಲು ಕ್ಲೀನ್ ಆಗಿರಬೇಕು. ಸಾಧಾರಣವಾಗಿ ನೀರಿನಲ್ಲಿ ತೊಳೆಯೋದ್ರಿಂದ ಸಾಲೋದಿಲ್ಲ, ಸ್ವಲ್ಪ ಬಿಸಿ ನೀರು ತೆಗೆದುಕೊಳ್ಳಿ, ಅದರಲ್ಲಿ ಕಾಲು 5ರಿಂದ 10 ನಿಮಿಷ ಇಡಿ. ಇದರಿಂದ ಏನಾಗುತ್ತೆ? ಸ್ಕಿನ್ ಸಾಫ್ಟ್ ಆಗುತ್ತೆ, ರಂಧ್ರಗಳು ಓಪನ್ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್, ಸ್ಕ್ರಬ್ಬಿಂಗ್. ನಿಮ್ಮ ಮನೆಯಲ್ಲಿ ಕಲ್ಲಿದ್ದರೆ ಅದರಿಂದ ನಿಧಾನವಾಗಿ ಉಜ್ಜಿಕೊಳ್ಳಿ, ಅಥವಾ ಸ್ಕ್ರಬ್ಬರ್ ಯೂಸ್ ಮಾಡಬಹುದು. ಯಾಕೆ ಇದು ಮುಖ್ಯ? ಡೆಡ್ ಸ್ಕಿನ್ ರಿಮೂವ್ ಆಗಬೇಕು, ಅದು ಇದ್ದರೆ ಎಣ್ಣೆ ಒಳಗೆ ಹೋಗೋದಿಲ್ಲ. ಈಗ ಕಾಲು ಚೆನ್ನಾಗಿ ಒಣಗಿಸಿಕೊಳ್ಳಿ. ಈಗ ನಾವು ತಯಾರಿಸಿದ ಎಣ್ಣೆ ಸ್ವಲ್ಪ ಕೈಗೆ ತೆಗೆದುಕೊಳ್ಳಿ ಮತ್ತೆ ನೋವಿರುವ ಜಾಗಕ್ಕೆ ಅಪ್ಲೈ ಮಾಡಿ. ಜಸ್ಟ್ ಹಚ್ಚೋದು ಸಾಲೋದಿಲ್ಲ, ಮಸಾಜ್ ಮಾಡಬೇಕು. ಕಮ್ಮಿ ಅಂದ್ರೆ 10 ನಿಮಿಷ ಹೀಗೆ ಮಸಾಜ್ ಮಾಡಬೇಕು. ಸರ್ಕ್ಯುಲರ್ ಮೋಷನ್, ನಿಧಾನವಾಗಿ ಪ್ರೆಷರ್ ಕೊಡ್ತಾ. ಇದರಿಂದ ಏನಾಗುತ್ತೆ? ರಕ್ತ ಸಂಚಾರ ಹೆಚ್ಚಾಗುತ್ತದೆ, ಎಣ್ಣೆ ಒಳಗೆ ಹೋಗುತ್ತೆ, ಜಾಯಿಂಟ್ ರಿಲ್ಯಾಕ್ಸ್ ಆಗುತ್ತೆ. ನೀವು ಇಲ್ಲಿ ಒಂದು ತಪ್ಪು ಮಾಡ್ತೀರಾ, 1ರಿಂದ 2 ನಿಮಿಷ ಮಸಾಜ್ ಮಾಡಿ ಬಿಡ್ತೀರಾ, ಅದರಿಂದ ರಿಸಲ್ಟ್ ಸಿಗೋದಿಲ್ಲ. ಈಗ ಮಸಾಜ್ ಆದ್ಮೇಲೆ 5 ನಿಮಿಷ ಬಿಡಿ, ಎಣ್ಣೆ ಅಬ್ಸಾರ್ಬ್ ಆಗಬೇಕು. ಈಗ ಇನ್ನೊಂದು ಸ್ಮಾಲ್ ಟ್ರಿಕ್, ಹಾಟ್ ಕಂಪ್ರೆಸ್. ಬಿಸಿ ನೀರಿನಲ್ಲಿ ಟವೆಲ್ ನೆನೆಸಿ ಸ್ವಲ್ಪ ಹಿಂಡಿ, ನೋವಿನ ಜಾಗಕ್ಕೆ ಇಡಿ. ಇದರಿಂದ ಏನಾಗುತ್ತೆ? ಹೀಲಿಂಗ್ ಸ್ಪೀಡ್ ಡಬಲ್ ಆಗುತ್ತೆ. ರಾತ್ರಿ ಮಾಡಿದ್ರೆ ಸಾಕ್ಸ್ ಹಾಕೊಂಡು ಮಲಗಿ. ಯಾಕೆ? ಎಣ್ಣೆ ಲಾಕ್ ಆಗುತ್ತೆ, ಹೆಚ್ಚು ಟೈಮ್ ಕೆಲಸ ಮಾಡುತ್ತೆ. ಮತ್ತೆ ಒಂದು ಸತ್ಯ ಹೇಳ್ತೀನಿ, ಈ ಒಂದು ಎಣ್ಣೆ ಸಾಕಾಗೋದಿಲ್ಲ, ನಿಮ್ಮ ಜೀವನ ಶೈಲಿ ಬದಲಿಸಬೇಕು. ಡೈಲಿ ವಾಕ್. ಬಹಳ ಜನ ಹೇಳ್ತಾರೆ ನೋವು ಇದು ನಡೆಯೋದಕ್ಕೆ ಆಗೋದಿಲ್ಲ, ಅದೇ ತಪ್ಪು. ನೀವು ನಡೆಯದೇ ಇದ್ರೆ ನೋವು ಇನ್ನಷ್ಟು ಹೆಚ್ಚಾಗುತ್ತೆ. ವಾಕ್ ಏನು ಮಾಡುತ್ತೆ? ಜಾಯಿಂಟ್ ಒಳಗೆ ಗ್ರೀಸ್, ಸೈನೋವಿಯಲ್ ಫ್ಲೂಯಿಡ್ ಉತ್ಪತ್ತಿ ಆಗುತ್ತೆ, ಸ್ಟಿಫ್ನೆಸ್ ಕಡಿಮೆ ಆಗುತ್ತೆ. ಡೈಲಿ 20ರಿಂದ 30 ನಿಮಿಷ ವಾಕ್ ಮಾಡಿ. ನೆಕ್ಸ್ಟ್, ಕ್ಯಾಲ್ಶಿಯಂ. ಬಹಳ ಜನಕ್ಕೆ ಗೊತ್ತಿಲ್ಲ, ಮಂಡಿ ನೋವಿಗೆ ದೊಡ್ಡ ಕಾರಣ ಕ್ಯಾಲ್ಶಿಯಂ ಕೊರತೆ. ನೀವು ಏನು ತಿನ್ನಬೇಕು? ಎಳ್ಳು, ಹಾಲು, ಮೊಸರು, ಸೊಪ್ಪು ಇವುಗಳನ್ನು ರೆಗ್ಯುಲರ್ ಆಗಿ ತೆಗೆದುಕೊಳ್ಳಿ. ನೀರು. ದೇಹದಲ್ಲಿ ನೀರು ಕಡಿಮೆ ಇದ್ರೆ ಜಾಯಿಂಟ್ ಡ್ರೈ ಆಗುತ್ತೆ, ನೋವು ಹೆಚ್ಚಾಗುತ್ತೆ. ದಿನಕ್ಕೆ ಕನಿಷ್ಠ 2ರಿಂದ 3 ಲೀಟರ್ ನೀರು ಕುಡಿಯಿರಿ. ಈಗ ಒಂದು ದೊಡ್ಡ ತಪ್ಪು, ಕುಳಿತುಕೊಂಡೇ ಇರುವುದು. ಆಫೀಸ್ ಕೆಲಸ ಅಥವಾ ಮನೆ ಕೆಲಸ ಗಂಟೆಗಟ್ಟಲೆ ಕುಳಿತಿರ್ತೀರ, ಇದು ನೋವನ್ನು ಡಬಲ್ ಮಾಡುತ್ತೆ. ಪ್ರತಿ 30 ನಿಮಿಷಕ್ಕೆ ಎದ್ದು
2 ನಿಮಿಷ ನಡೆಯಿರಿ. ಪೇನ್ ಕಿಲ್ಲರ್ ಸತ್ಯ ಹೇಳ್ಬೇಕಂದ್ರೆ ಇದು ಸೊಲ್ಯೂಷನ್ ಅಲ್ಲ, ತಾತ್ಕಾಲಿಕ ಆರಾಮ, ಲಾಂಗ್ ಟರ್ಮ್ ಡ್ಯಾಮೇಜ್. ಆದ್ದರಿಂದ ನ್ಯಾಚುರಲ್ ವಿಧಾನ ಟ್ರೈ ಮಾಡಿ. ಈಗ ನಿಮ್ಮಲ್ಲಿ ಒಂದು ಪ್ರಶ್ನೆ, ಎಷ್ಟು ದಿನ ಮಾಡಬೇಕು? ಕಮ್ಮಿ ಅಂದರೆ 7 ದಿನ, ಬೆಸ್ಟ್ ರಿಸಲ್ಟ್ 21 ದಿನ. ನೀವು ಡೈಲಿ ಕನ್ಸಿಸ್ಟೆನ್ಸ್ ಆಗಿ ಮಾಡಿದರೆ ಸ್ಪಷ್ಟ ಬದಲಾವಣೆ ಕಾಣುತ್ತೆ. ಈಗ ನಿಮ್ಮ ಕಡೆಗೆ ಒಂದು ಪ್ರಶ್ನೆ, ನೀವು ಇದನ್ನು ಟ್ರೈ ಮಾಡ್ತೀರಾ ಅಥವಾ ಮತ್ತೆ ಪೇನ್ ಕಿಲ್ಲರ್ ತಗೊಳ್ತೀರಾ? ಚಾಯ್ಸ್ ನಿಮ್ಮದು. ಆದರೆ ದೇಹ ನಿಮ್ಮದೇ. ಸಣ್ಣ ಸಣ್ಣ ಅಭ್ಯಾಸಗಳು ದೊಡ್ಡ ರಿಸಲ್ಟ್ ಕೊಡುತ್ತದೆ. ಇವಾಗ ನೀವು ತಿಳ್ಕೊಂಡಿದ್ದೀರಾ, ಕಸಕ್ಕೆ ಎಸೆಯೋ ನಿಂಬೆ ಸಿಪ್ಪೆ ನಿಮ್ಮ ನೋವಿಗೆ ಔಷಧಿ ಆಗಬಹುದು. ಇವತ್ತಿನಿಂದ ಅದನ್ನು ಎಸೆಯಬೇಡಿ, ಬಳಸಿ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ಈ ವಿಡಿಯೋ ಉಪಯೋಗ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಆರೋಗ್ಯವಾಗಿ